ಹಲೋ ಮೂವಿ ಫ್ಯಾನ್ಸ್, ಈ ಟ್ರೈಲರ್ನ ನೋಡಿದ್ಮೇಲೆ ನನಗೆ ಫಸ್ಟ್ ಇಂಪ್ರೆಷನ್ ಬಂದಿದ್ದಂದ್ರೆ ಮಹಾವೀರನ್ ಮೂವಿ ನನ್ನ ಜ್ಞಾಪಕ ಬಂದಿದ್ದಂತ ಅನ್ಬೋದು. ಅಲ್ಲಿ ನಮ್ಮ ಕಥಾನಾಯಕ ಜನರ ಜೊತೆ ಸೇರ್ಕೊಂಡು ಒಂದು ಪಾಲಿಟಿಷಿಯನ್ ಎದುರಾಕೊಂಡು ಹೋರಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ನಾನಿ ಅವರು ಒಂದು ಜನರ ಜೊತೆ ಸೇರ್ಕೊಂಡು ಒಂದು ಪೊಲೀಸ್ ಆಫೀಸರ್ ವಿರುದ್ಧ ಹೋರಾಡ್ತಾ ಇರ್ತಾರೆ. ಒಂಥರ ಸಿಮಿಲರ್ ಕಾನ್ಸೆಪ್ಟ್ ಅನ್ಸ್ರು ಇಲ್ಲಿ ಬೇರೆ ವಿಚಾರಗಳನ್ನ ತಿಳ್ಸಕ್ ಹೋಗ್ತಾ ಇದ್ದಾರೆ. ಹಾಗೆ ಅದನ್ನ ಕನ್ವೆ ಮಾಡೋ ವಿಧಾನ ಬೆಟರ್ ಆಗಿದೆ ಅನ್ಬೋದು ಈ ಮೂವಿಯಲ್ಲಿ. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇರೋದಂದ್ರೆ ಸರಿಪೋದ ಶನಿವಾರಂ. ಹಾಗೆ ಈ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಅಲ್ಲಿ ನನಗೇನು ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅನ್ನೋದನ್ನ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ಗಳನ್ನ ತುಂಬಾ ಜನ ನೋಡ್ತಾ ಇದ್ದೀರಾ. ಈ ರಿವ್ಯೂಸ್ ಎಲ್ಲ ನಿಮಗೆ ಆನೆಸ್ಟ್ ಅನಿಸ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟ್ರೈಲರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದ್ರೆ 3 minutes 6 seconds ಇದೆ ಅಂತ ಅನ್ಬೋದು. ನನ್ನ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಇನ್ಸ್ಪೆಕ್ಟರ್ ದಯಾ ಅನ್ನೋ ಪೊಲೀಸ್ ಆಫೀಸರು ಒಂದು ಗ್ರಾಮದ ಮಕ್ಕಳಿಗೆ ಒಡಿ ಬಡಿ ಟಾರ್ಚರು ಹಿಂಸೆ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಅನ್ಬೋದು. ಆ ಗ್ರಾಮದ ಮಕ್ಕಳಿಗೆ ಹೇಳೋರು ಕೇಳೋರು ಯಾರು ಇರಲ್ಲ ಅಂತ ಅನ್ಬೋದು. ಅದೇ ಆಪೋಸಿಟ್ ಸೈಡ್ ಅಲ್ಲಿ ನಮ್ಮ ಸೂರ್ಯ ಅನ್ನೋರು, ಅವರು ಎಷ್ಟೇ ಕ್ಲೋಸ್ ಆಗಿದ್ರು ಆ ಸಮಸ್ಯೆಗೆ ಕೋಪ ಬಂತು ಅಂದ್ರೆ ಆ ಸಮಸ್ಯೆನ ಬುಡದಿಂದ ಸಾಲ್ವ್ ಮಾಡದೆ ಹಿಂದೆ ಹೋಗದೆ ಇರೋ ನಮ್ಮ ಹೀರೋ. ಅದೇ ಸಮಯದಲ್ಲಿ ಹೀರೋಯಿನ್ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಾನ್ಸ್ಟೇಬಲ್ ಆಗಿ ಜಾಯಿನ್ ಆಗ್ತಾರೆ ಅಂತ ಅನ್ಬೋದು. ದಯಾಗೂ ಸೂರ್ಯಗೂ ಇಬ್ಬರ ನಡುವೆ ಕ್ಲಾಶಸ್ ತಂದಿಡೋದು ನಮ್ಮ ಹೀರೋಯಿನ್ನ. ಇಲ್ಲ ಕಥೆಯಲ್ಲಿ ಬೇರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಇದೆಯಾ, ಅದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಮೂವಿ ರಿಲೀಸ್ ಆಗೋ ತನಕ ಕಾಯ್ಬೇಕು. ಹಾಗೆ ನನಗೆ ಟ್ರೈಲರ್ ಅಲ್ಲಿ ಇಷ್ಟ ಆಗಿದ್ದ ವಿಚಾರ ಅಂದ್ರೆ ಆ ಕ್ಯಾರೆಕ್ಟರೈಸೇಷನ್ ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಎಸ್.ಜೆ. ಸೂರ್ಯ ಅವರು ದಯಾ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ ಅಂತ ಅನ್ಬೋದು. ಒಂದು ಕಾಪ್ ಆಗಿ ಹೇಗಿರ್ಬೋದು ಅಂದ್ರೆ ಅದು ಡೆಡ್ ಆಪೋಸಿಟ್ ಆಗಿದ್ದಾರೆ, ಒಂದು ಸೈಕೋ ರೀತಿ ಇರ್ತಾರೆ ಅಂತ ಅನ್ಬೋದು. ಒಬ್ಬ ವ್ಯಕ್ತಿ ಬಾತ್ರೂಮ್ಗೆ ದಾರಿ ಕೇಳಿದ್ರೆ ಸಿಕ್ಕಾಪಟ್ಟೆ ನಾಯಿ ಪೈ ಹೊಡಿಯಂಗೆ ಹೊಡಿತಾರೆ. ಆ ತರ ಒಂದು ಕ್ಯಾರೆಕ್ಟರ್ ಒಂಥರ ಯೂನಿಕ್ ಆಗಿ ಬರ್ಕೊಂಡಿದ್ದಾರೆ. ಅದೇ ಆಪೋಸಿಟ್ ಸೈಡ್ ಅಲ್ಲಿ ನಮ್ಮ ನಾನಿಯವರು ಸೂರ್ಯ ಅನ್ನೋ ಕ್ಯಾರೆಕ್ಟರ್, ಅವರು ಯಾವ್ದೇ ಪ್ರಾಬ್ಲಮ್ಗೆ ಹೋಗಲ್ಲ. ಆ ಪ್ರಾಬ್ಲಮ್ಗೆ ಕೋಪ ಬಂತು ಅಂದ್ರೆ ಬಿಡಲ್ಲ. ಅದರಲ್ಲಿ ಇನ್ನೂ ಪೆಕ್ಯುಲರ್ ಆಗಿ ಸ್ಯಾಟರ್ಡೇಸ್ ಮಾತ್ರ ಹೊಡಿಯೋದು ಅಂತ ಅನ್ಬೋದು. ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಬೋದು. ಇಬ್ಬರ ನಡುವೆ ಜಿದ್ದಿ ಸೀನ್ಸ್ಗಳು ಹೇಗಿರ್ಬೋದು ಅನ್ನೋದು ನಾನಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಟ್ರೈಲರ್ ನೋಡ್ಮೇಲೆ. ಹಾಗೆ ನಮ್ಮ ಹೀರೋಯಿನ್ ಒಂಥರ ಸಾಫ್ಟ್ ಪೊಲೀಸ್ ಆಫೀಸರ್ ರೀತಿನೇ ಇದ್ರು ಅಂತ ಅನ್ಬೋದು. ಒಂದು ಬ್ರಿಲಿಯಂಟ್ ಆಗಿ ಅವರ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡು ಅಂತ ಅನ್ಬೋದು. ಇವರು ಒಂದೇ ವಿಲನ್ ಅಲ್ಲ, ಇನ್ನೂ ಹಲವಾರು ವಿಲನ್ಸ್ಗಳು ಇದ್ದಾರೆ ಅನ್ನೋದನ್ನ ಟ್ರೈಲರ್ ಅಲ್ಲಿ ನಮಗೆ ತೋರಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಇಂಟ್ರೆಸ್ಟಿಂಗ್ ಆಗು ಕತೆ ಇದೆ ಅನ್ನೋದು ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ. ಹಾಗೆ ನನಗೆ ಟ್ರೈಲರ್ ಅಲ್ಲಿ ಇಷ್ಟ ಆಗಿದ್ದಂದ್ರೆ ಆ ಲೈಟ್ ಸೆಟ್ಟಿಂಗ್ಸ್ಗಳು, ಆ ವಿಜುವಲೈಸೇಷನ್, ಆ ಕ್ಯಾಮ್ರಾ ವರ್ಕ್, ಅದ್ರ ಜೊತೆ ಆ ಸ್ಟೋರಿ ಟೆಲ್ಲಿಂಗ್ ನ ವೇನ ಬರ್ಕೊಂಡಿರೋ ವಿಧಾನ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಅದ್ರ ಜೊತೆ ಆ ಬ್ಯಾಕ್ ಗ್ರೌಂಡ್ ಸೌಂಡ್ ಡಿಸೈನಿಂಗು ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಡೈಲಾಗ್ಸ್ ಗಳು ಸಖತ್ ಪಂಚಿಯಾಗಿ ಪವರ್ಫುಲ್ ಆಗಿತ್ತು ಅಂತ ಅನ್ಬೋದು. ಪ್ರತಿಯೊಂದು ಸೀನ್ಸ್ ಗಳಿಗೂ ಆ ಎಲಿವೇಶನ್ಸ್ ಕೊಡ್ತಾ ಇತ್ತು. ಅದ್ರ ಜೊತೆ ಆಕ್ಷನ್ ಸೀಕ್ವೆನ್ಸ್ ಗಳ ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಪ್ರತಿಯೊಂದು ಸೀನ್ಸ್ ಗಳಿಗೂ ವಾವ್ ಅನ್ನೋ ರೀತಿನೇ ಇತ್ತು ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ ಗಳು ಅಂತ ಅನ್ಬೋದು. ಒಂದು ಸೂಪರ್ ಮ್ಯಾನ್ ರೀತಿನೇ ಈ ಟ್ರೈಲರ್ ನೋಡಕ್ಕೆ ಇತ್ತು ಅಂತ ಅನ್ಬೋದು. ನೆಗೆಟಿವ್ ವಿಚಾರಕ್ಕೆ ಬಂದ್ರೆ ನನಗೆ ಟ್ರೈಲರ್ ಲೆಂತ್ ಸ್ವಲ್ಪ ಉದ್ದ ಆಯ್ತು, ಸ್ವಲ್ಪ ಸ್ಲೋ ಆಗಿತ್ತು ಟ್ರೈಲರು ಅಂತ ಫೀಲ್ ಆಯ್ತು ಅಂತ ಅನ್ಬೋದು. ಹಲವಾರು ವಿಚಾರಗಳು ಇದೆ ಅನ್ನೋದು ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ. ಹಾಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಭಯಂಕರ ಆಗಿರುತ್ತೆ ಅನ್ನೋದು ಟ್ರೈಲರ್ ನೋಡ್ತಾ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೇ ಆಗಸ್ಟ್ 29ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಹೋಗಿ ಒಂದ್ಸತಿ ನೋಡಿ. ನಿಮಗೆ ನೋಡಿ ಏನಿಸ್ತು ಅನ್ನೋದನ್ನ ಮರಿದೇ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರಿವ್ಯೂ ಆನೆಸ್ಟ್ ಅನ್ಸ್ತಂದ್ರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.